says 12.1. Fourth question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. A cubical block of side 7 centimeter is surmounted by a hemisphere. Okay, ಇದರ ಅರ್ಥ ನಾನು ಡಯಾಗ್ರಾಮ್ ಹಾಕ್ಬಿಟ್ಟು ತೋರಿಸ್ತೀನಿ ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಈಗ ಅವ್ರು ಏನ್ ಕೊಟ್ಟಿದ್ದಾರೆ, ಒಂದು ಕ್ಯೂಬ್ ಇದೆ. ಓಕೆ, ಆಮೇಲೆ ಆ ಕ್ಯೂಬ್ ಮೇಲೆ ಅವರು ಹೆಮಿಸ್ಫಿಯರ್ ಇಟ್ಟಿದ್ದಾರೆ. ಓಕೆ, ಸೊ ದಟ್ ನಾನೇನ್ ಮಾಡ್ಬಿಡ್ತೀನಿ ನಿಮ್ಗೆ ಅರ್ಥ ಆಗ್ಲ ಅನ್ಬಿಟ್ಟು ಈ ಗ್ರೀನ್ ಕಲರ್ ಇಂದ ಮಾರ್ಕ್ ಮಾಡ್ತೀನಿ. ಓಕೆ, ಈ ಕ್ಯೂಬಿಕಲ್ ಬ್ಲಾಕ್ ಮೇಲೆ ಅವ್ರು ಏನ್ ಮಾಡಿದ್ದಾರೆ, ಒಂದ್ ಹೆಮಿಸ್ಫಿಯರ್ ಇಟ್ಟಿದ್ದಾರೆ. ಓಕೆ, ಇದು ಬಂದ್ಬಿಟ್ಟು ಅದ್ರ ಡಯಾಗ್ರಾಮ್. ಓಕೆ, ಸಿಂಪಲ್ ಆಗಿ ಒಂದ್ ಕ್ಯೂಬ್ ಇದೆ, ಅದ್ರ ಸೈಡ್ ಬಂದ್ಬಿಟ್ಟು ಎಷ್ಟು ಕೊಟ್ಟಿದ್ದಾರೆ ಅವರು, 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ಅದ್ರ ಮೇಲೆ ಏನ್ ಇಟ್ಟಿದ್ದಾರೆ, ಒಂದು ಹೆಮಿಸ್ಫಿಯರ್ ಇಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ತಾರೆ, ವಾಟ್ ಈಸ್ ದ ಗ್ರೇಟೆಸ್ಟ್ ಡಯಾಮೀಟರ್ ಆಫ್ ದ ಹೆಮಿಸ್ಫಿಯರ್ ಅಂಡ್ ಹ್ಯಾವ್. ಇದ್ರ ಮ್ಯಾಕ್ಸಿಮಮ್ ಡಯಾಮೀಟರ್ ಏನಿರ್ತದೆ, ಮ್ಯಾಕ್ಸಿಮಮ್ ಡಯಾಮೀಟರ್ ಅಂದ್ರೆ ಕ್ಯೂಬ್ ಸೈಡ್ ಎಷ್ಟಿರುತ್ತೋ ಅಷ್ಟೇ. ಓಕೆ, ನೀವೇ ನೋಡ್ರಿ, ಇದು ಮ್ಯಾಕ್ಸಿಮಮ್ ಅನ್ಕೊಂಡ್ರೆ ಸೊ ನಥಿಂಗ್ ಬಟ್ ಅದು ಎಷ್ಟಿರುತ್ತೆ ಡಯಾಮೀಟರ್, 7 ಸೆಂಟಿಮೀಟರ್ ಇರುತ್ತೆ. ಯಾಕಂದ್ರೆ ಕ್ಯೂಬ್ ಸೈಡ್ ಎಷ್ಟಿದೆ, 7. ಸೊ ನಮಗೇನ್ ಗೊತ್ತು, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ, 7 ಇದೆ. ಸೊ ಡಯಾಮೀಟರ್, ಮ್ಯಾಕ್ಸಿಮಮ್ ಡಯಾಮೀಟರ್ ಎಷ್ಟಿರ್ಬೋದು, ಆನ್ಸರ್ ಬಂದ್ಬಿಟ್ಟು ಅದಕ್ಕೆ 7 ಅಂತ ಬರ್ದ್ಬಿಡ್ರಿ. ಓಕೆ, ನೆಕ್ಸ್ಟ್ ಏನ್ ಕೇಳ್ತಾ ಇದ್ದಾರೆ, ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ದ ಸಾಲಿಡ್. ಈ ಸಾಲಿಡ್ ಮಾಡಕ್ಕೆ ಓಕೆ ಅವ್ರಿಗೆ ಎಷ್ಟು ಸರ್ಫೇಸ್ ಏರಿಯಾ ಬೇಕಾಗ್ಬೋದು ಅಂತ ಕೇಳ್ತಾ ಇದ್ದಾರೆ. ಓಕೆ, ಈಗ ನಾನೇನ್ ಮಾಡ್ತೀನಿ, ಓಕೆ ಇಲ್ಲಿ ಬರ್ಕೊಂಡ್ಬಿಡ್ತೀನಿ. ಡಯಾಮೀಟರ್ ಏನು, 7 ಸೆಂಟಿಮೀಟರ್ ಅಂತ ಗೊತ್ತು. ಆಮೇಲೆ ಕ್ಯೂಬ್ ಸೈಡ್ ಬಂದ್ಬಿಟ್ಟು ಎಷ್ಟು, 7 ಸೆಂಟಿಮೀಟರ್ ಅಂತ ಗೊತ್ತು. ಓಕೆ, ಇದು ಗೊತ್ತು. ಓಕೆನಾ, ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಈಗ ನಮಗೆ ಸರ್ಫೇಸ್ ಏರಿಯಾ ಬೇಕು. ಈ ಸಾಲಿಡ್ ಮಾಡಕ್ಕೆ ಸರ್ಫೇಸ್ ಏರಿಯಾ ಹೆಂಗ್ ಬರಿಬೇಕು ನೋಡ್ರಿ. ಈಗ ಅವ್ರು ಏನ್ ಮಾಡಿದಾರೆ, ಒಂದು ಕ್ಯೂಬ್ ತಗೊಂಡ್ರ, ಅವ್ರ ಕ್ಯೂಬ್ ಅಲ್ಲಿ ಫಸ್ಟ್ ಏನ್ ಮಾಡಿದಾರೆ ಅವರು, ಆ ಕ್ಯೂಬ್ ಅಲ್ಲಿ ಓಕೆ ಆ ಕ್ಯೂಬ್ ಅಲ್ಲಿ ಟಾಪ್ ಅಲ್ಲಿ ಒಂದ್ ಸರ್ಕಲ್ ಕಟ್ ಮಾಡ್ಬಿಡ್ತಾರೆ ಅವ್ರಿಗೆ. ಓಕೆ, ನೀವು ನೋಡಿದ್ರೆ ಕ್ಯೂಬ್ ಅಲ್ಲಿ ಟಾಪ್ ಅಲ್ಲಿ ಒಂದ್ ಸರ್ಕಲ್ ಕಟ್ ಮಾಡಿದ್ದಾರೆ. ಟಾಪ್ ಒಂದೇ ಸಪರೇಟ್ ಆಗಿ ಬರ್ತಾರೆ. ಇದರಲ್ಲಿ ಅವರು ಒಂದು ಸರ್ಕಲ್ ಕಟ್ ಮಾಡ್ಬಿಟ್ಟಿದ್ದಾರೆ. ಹೌದಾ? ಓಕೆ, ಸೊ ಈಗ ನಾನೇನ್ ಬರಿಬೇಕು ನೋಡ್ರಿ. ಈಗ ಓಕೆ, ನಾನು ಎರಡ್ ಮಾಡ್ಬಿಟ್ಟು ಬರ್ತೀನಿ. ಫಸ್ಟ್ ಸ್ಟೇಟ್ಮೆಂಟ್ ಓಕೆ, ಸರ್ಫೇಸ್ ಏರಿಯಾ ಆಫ್ ದ ಸಾಲಿಡ್ ಬಂದ್ಬಿಟ್ಟು ಓಕೆ ಕ್ಯೂಬ್ ಆಯ್ತು. ಹೌದಾ? ಸೊ ಬರ್ತೀನಿ, ಟಿ ಎಸ್ ಎ ಆಫ್ ಕ್ಯೂಬ್. ಇದ್ರಲ್ಲಿ ಅವ್ರು ಏನ್ ಮೈನಸ್ ಮಾಡಿದ್ದಾರೆ, ಟಾಪ್ ಅಲ್ಲಿ ಈಗ ನೀವು ನೋಡಿದ್ರೆ ಟಾಪ್ ಅಲ್ಲಿ ಒಂದ್ ಸರ್ಕಲ್ ಶೇಪ್ ಕಟ್ ಮಾಡಿದ್ದಾರೆ. ಓಕೆ, ಸೊ ಟಿ ಎಸ್ ಎಫ್ ಕ್ಯೂಬ್ ಮೈನಸ್ ಏರಿಯಾ ಆಫ್ ಸರ್ಕಲ್ ಅಂತ ಬರೀತೀನಿ ಫಸ್ಟ್. ಹೌದಾ? ಆಮೇಲೆ ಅದಕ್ಕೆ ಏನ್ ಆಡ್ ಮಾಡಿದ್ದಾರೆ, ಆಮೇಲೆ ಅದ್ರ ಮೇಲೆ ಒಂದು ಹೆಮಿಸ್ಫಿಯರ್ ಆಡ್ ಮಾಡಿದ್ದಾರೆ. ಈಗ ನಾನು ಹೆಮಿಸ್ಫಿಯರ್ ಸಿ ಎಸ್ ಎ ತಗೋಬೇಕಾ ಲೈಕ್ ಟಿ ಎಸ್ ಎ ತಗೋಬೇಕಾ? ನಾನು ಈಗ ನೀವು ನೋಡಿದ್ರೆ ಈ ಪಾರ್ಟ್ ಇದೆಲ್ಲ ಹೆಮಿಸ್ಫಿಯರ್ದು ಸಪ್ರೇಟ್ ಆಗಿ ನೋಡಿದ್ರೆ, ಸಪ್ರೇಟ್ ಆಗಿ ಬರೆದ್ರೆ ಇದೇನಿದೆ, ಈ ಪಾರ್ಟ್ ಬಂದ್ಬಿಟ್ಟು ಓಪನ್ ಇದೆ. ಯಾಕಂದ್ರೆ ಅದು ಕಟ್ ಮಾಡಿದ್ದಾರೆ. ಸೊ ಇದು ಓಪನ್ ಇದೆ ಅಂದ್ರೆ ನಾನು ಆಟೋಮೆಟಿಕ್ ಏನ್ ತಗೋಬೇಕು, ಸಿ ಎಸ್ ಎ ತಗೋಬೇಕು. ಸೊ ನಾನು ಯಾವ್ದು ಆಡ್ ಮಾಡ್ಬೇಕು, ಸಿ ಎಸ್ ಎ ಆಫ್ ಹೆಮಿಸ್ಫಿಯರ್ ಆಡ್ ಮಾಡ್ಬೇಕು. ಪಿ ಎಸ್ ಎ ತಗೋಬಾರ್ದು, ಯಾಕಂದ್ರೆ ಅಲ್ಲಿ ಟಾಪ್ ಅವರು ಕಟ್ ಮಾಡಿದಾರೆ ಅಲ್ಲಿ. ಓಕೆ, ಸೊ ಈಗ ನಮಗೆ ಈ ಕ್ವೆಶನ್ ಬರ್ಕೊಂಡ್ಬಿಟ್ವಿ. ಸೊ ಸಿಂಪಲ್ ಆಗಿ ಏನು, ಅವ್ರು ಏನ್ ಮಾಡಿದಾರೆ, ಒಂದ್ ಕ್ಯೂಬ್ ಅಲ್ಲಿ ಒಂದ್ ಸರ್ಕಲ್ ಕಟ್ ಮಾಡಿದ್ದಾರೆ. ಸೊ ಟಿ ಎಸ್ ಎಫ್ ಕ್ಯೂಬ್ ಮೈನಸ್ ಏರಿಯಾ ಆಫ್ ಸರ್ಕಲ್ ಬರ್ಕೊಂಡೆ. ಆಮೇಲೆ ಅವ್ರು ಏನ್ ಮಾಡಿದಾರೆ, ಅದಕ್ಕೆ ಏನ್ ಆಡ್ ಮಾಡಿದ್ದಾರೆ, ಹೆಮಿಸ್ಫಿಯರ್ ಆಡ್ ಮಾಡಿದ್ದಾರೆ. ಅಲ್ಲಿ ಸಿನ್ಸ್ ಇದ್ರದ್ದು ಲೈಕ್ ಬಾಟಮ್ ಲೈಕ್ ಓಪನ್ ಇರೋದ್ರಿಂದ ಸೊ ನಾನೇನ್ ತಗೊಂತೀನಿ, ಸಿ ಎಸ್ ಆಫ್ ಹೆಮಿಸ್ಫಿಯರ್ ತಗೊಂತೀನಿ. ಓಕೆ, ಈ ಫಾರ್ಮುಲಾ ಅಪ್ಲೈ ಮಾಡೋಣ. ಸಿ ಎಸ್ ಆಫ್ ಕ್ಯೂಬ್ ಏನು, 6 ಇಂಟು ಸೈಡ್ ಹೋಲ್ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ ಸರ್ಕಲ್ ಏನು, 5r ಸ್ಕ್ವೇರ್ ಪ್ಲಸ್ ಸಿ ಎಸ್ ಆಫ್ ಹೆಮಿಸ್ಫಿಯರ್ ಏನು, 2πr ಸ್ಕ್ವೇರ್. ಓಕೆ, ಈಗ 6 ಇಂಟು ಸೈಡ್ ವ್ಯಾಲ್ಯೂ ಎಷ್ಟಿದೆ, ಸೈಡ್ ವ್ಯಾಲ್ಯೂ ಬಂದು 7 ಇದೆ, 7 ಸ್ಕ್ವೇರ್
ಮೈನಸ್ ಈಗ ನೀವೇ ನೋಡ್ರಿ ಮೈನಸ್ ಪೈ ಆರ್ ಸ್ಕ್ವೇರ್ 2 π r ಸ್ಕ್ವೇರ್ ಏನಾಗುತ್ತೆ ಏನಿಲ್ಲ ಅಂದ್ರೆ 1 ಇದೆ ಅಂತ ಈ ಪೈ ಆರ್ ಸ್ಕ್ವೇರ್ ಈಗ ರೈಟ್ ಟರ್ಮ್ ಇದೆ ಸೊ 2 π r ಸ್ಕ್ವೇರ್ ಅಲ್ಲಿ ಮೈನಸ್ 1 π r ಸ್ಕ್ವೇರ್ ಆದ್ರೆ ಏನಾಗುತ್ತೆ ಒಂದು ಮೈನಸ್ ಪ್ಲಸ್ ಇದ್ದಾಗ ಗ್ರೇಟರ್ ಒಂದು ಸೈನ್ ಹಾಕ್ತೀನಿ ಯಾಕಂದ್ರೆ ಪೈ ಆರ್ ಸ್ಕ್ವೇರ್ ಗ್ರೇಟರ್ ಆದ್ರೆ ಸೈನ್ ಏನಿದೆ ಪ್ಲಸ್ ಇದೆ ಪ್ಲಸ್ ಹಾಕ್ತೀನಿ ಪೈ ಆರ್ ಸ್ಕ್ವೇರ್ ಅಲ್ಲಿ 1 π r ಸ್ಕ್ವೇರ್ ಆದ್ರೆ 1 π r ಸ್ಕ್ವೇರ್ ಉಳಿಯುತ್ತೆ ಸೊ ಇವ್ರ ಸಬ್ಟ್ರಾಕ್ಟ್ ಮಾಡಿದ್ರೆ ಏನ್ ಬಂತು 1 π r ಸ್ಕ್ವೇರ್ ಬಂತು ಈಗ ವ್ಯಾಲ್ಯೂ ಸಬ್ಟ್ರಾಕ್ಟ್ ಮಾಡೋಣ 6 into 7 ಸ್ಕ್ವೇರ್ ಎಷ್ಟು 49 ಪ್ಲಸ್ 1 into 5 ವ್ಯಾಲ್ಯೂ ಏನು 22/7 ರೇಡಿಯಸ್ ಏನು ಸೊ ಮ್ಯಾಕ್ಸಿಮಮ್ ಡಯಾಮೀಟರ್ ಏನು 7 ಇದೆ ಅಂದ್ರೆ ರೇಡಿಯಸ್ ಏನಾಗುತ್ತೆ ಅದರಲ್ಲಿ ಅರ್ಧ 7/2 ಆಗುತ್ತೆ ಸೊ 7/2 into 7/2 ಓಕೆ ಈ ಕ್ಯಾನ್ಸಲ್ ಮಾಡಿದ್ರೆ 7 ಕ್ಯಾನ್ಸಲ್ 2 1 ಜಾ 2 11 ಜಾ ಸೊ ಈಗ ಏನಾಯ್ತು ಈಗ ಮಲ್ಟಿಪ್ಲೈ ಮಾಡ್ತೀನಿ 6 9 ಜಾ 54 5 ಕ್ಯಾರಿ ಓಕೆ 6 4 ಜಾ 24 plus 5 29 ಆಯ್ತು ಪ್ಲಸ್ ಈಗ 11 ಇಂಟು ಓಕೆ 7/2 ಇದೆ 7/2 ಏನ್ ಬರೀಬಹುದು 3.5 ಅಂತ ಬರೀಬಹುದು ಸೊ 294 ಪ್ಲಸ್ 11 ಇಂದ ಮಲ್ಟಿಪ್ಲೈ ಮಾಡಿದ್ರೆ 11 5 ಜಾ 55 5 ಕ್ಯಾರಿ 11 3 ಜಾ 33 ಪ್ಲಸ್ 5 58 ಒಂದ್ ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ ಸೊ ಇಲ್ಲಿ ಪಾಯಿಂಟ್ ಇಡ್ತೀನಿ ಸೊ ಈಗ ಆಡ್ ಮಾಡಿದ್ರೆ 294 ಪ್ಲಸ್ 38.5 is nothing but 0.0 ಇದ್ದಂಗೆ 5 8 plus 4 12 9 plus 3 12 plus 1 13 2 plus 1 3 so nothing but answer ಎಷ್ಟು ಬರುತ್ತೆ 332.5 ಓಕೆ ಇದೇನ್ ಕೊಟ್ಟಿದ್ದಾರೆ ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ನಾನು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬೇಕು ಯಾಕಂದ್ರೆ ಏರಿಯಾ ಅಂದ್ರೆ ಅವ್ರ ಸೆಂಟಿಮೀಟರ್ ಕೊಟ್ಟು ನಾವು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬೇಕು ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಸಾಲಿಡ್ ಬಂದ್ಬಿಟ್ಟು 332.5 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು ಓಕೆ ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು ಟೆಲಿಗ್ರಾಮ್ ಚಾನಲ್ ಲಿಂಕು ಓಕೆ ಅದ್ರ ಜೊತೆಗೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಫುಲ್ ಲೆಸನ್ ಲಿಂಕ್ ಹಾಕಿದ್ದೀನಿ ಅದನ್ನ ನೀವು ರೆಫರ್ ಮಾಡಿ ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡಿರೋದು ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ ನಿಮಗೆ ಇನ್ನೊಂದೇನಂದ್ರೆ ಮ್ಯಾಥ್ಸ್ ಓಕೆ ಮ್ಯಾಥ್ಸ್ ಕ್ಲಾಸ್ 10th ಓಕೆ ಎಲ್ಲಾ ಲೆಸನ್ಸ್ ವಿಡಿಯೋ ಮಾಡ್ಬಿಟ್ಟು ಓಕೆ ಅದ್ರ ಪ್ಲೇ ಲಿಸ್ಟ್ ಲಿಂಕ್ ಹಾಕಿರ್ತೀನಿ ಅದನ್ನ ಕೂಡ ನೀವು ರೆಫರ್ ಮಾಡ್ರಿ ಓಕೆ ಎಲ್ಲಾ ಲೆಸನ್ ಕಂಪ್ಲೀಟ್ ಆಗಿದೆ ಓಕೆ ಸೊ ನಿಮ್ಗೆ ಏನಂತಂದ್ರೆ ಆಲ್ಮೋಸ್ಟ್ ನಿಮಗೆ 14 ಲೆಸನ್ಸ್ ಕಂಪ್ಲೀಟ್ ಆಗಿದೆ ಓಕೆ ಸೊ ಅವೆಲ್ಲ ನಿಮಗೆ ಹೆಲ್ಪ್ ಆಗ್ಬೋದು ಓಕೆ ಅವನ್ನ ಕೂಡ ನೀವು ರೆಫರ್ ಮಾಡ್ರಿ ಓಕೆ ನೀವ್ ಏನ್ ಮಾಡ್ರಿ ಜಸ್ಟ್ ನನ್ನ ಚಾನಲ್ ಪೇಜಿಗೆ ಹೋದ್ರೆ ಓಕೆ ನನ್ನ ಚಾನಲ್ ಪೇಜಿಗೆ ಹೋದ್ರೆ ಆಮೇಲೆ ಅಲ್ಲಿ ನೀವು ಜಸ್ಟ್ ಪ್ಲೇ ಲಿಸ್ಟ್ ಅಂತ ಬರುತ್ತಲ್ಲ ಅಲ್ಲಿ ನೀವು ಹೋದ್ರೆ ನಿಮಗೆ ಎಲ್ಲಾ ಲೆಸನ್ದು ಈಚ್ ಅಂಡ್ ಎವ್ರಿ ಲೆಸನ್ದು ಸಪ್ರೇಟ್ ಪ್ಲೇ ಲಿಸ್ಟ್ ಸಿಗುತ್ತೆ ಓಕೆ ಸೊ ದಟ್ ನಿಮಗೆ ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ ಓಕೆ ಸೊ ನಿಮಗೆ ಏನಂತಂದ್ರೆ ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ದು ಸೊಲ್ಯೂಷನ್ ಸಿಗುತ್ತೆ ಓಕೆ ಆಮೇಲೆ ನಿಮ್ಗೆ ಏನಂತಂದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ರೋ ಓಕೆ ಪ್ರೀವಿಯಸ್ ಇಯರ್ ಮಾಡ್ರೋ ಕೂಡ ಸಿಗುತ್ತೆ ಅದ್ರಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಹೋದ್ರೆ ಓಕೆ ಸೊ ನೀವು ಅವನ್ನೆಲ್ಲ ನೋಡಿದ್ರೆ ನೀವು ಚೆನ್ನಾಗಿ 100% ಗುಡ್ ಸ್ಕೋರ್ ಬರುತ್ತೆ ನಿಮಗೆ ಓಕೆ ಸೊ ನೀವು ಯಾವ್ದನ್ನು ನೆಗ್ಲೆಕ್ಟ್ ಮಾಡ್ಬೇಡ್ರಿ ಓಕೆ ಕಷ್ಟ ಇರೋ ಲೆಸನ್ ಕೂಡ ಲೈಕ್ ಬಹಳ ಸಿಂಪಲ್ ಆಗಿ ನಿಮಗೆ ಅರ್ಥ ಮಾಡಂಗ್ ಹೇಳ್ಕೊಟ್ಟಿದ್ದೀನಿ ಓಕೆ ಸೊ ಅದಕ್ಕೋಸ್ಕರ ಇವೆಲ್ಲ ಲೆಸನ್ ರೆಫರ್ ಮಾಡ್ರಿ ಓಕೆ ಆಮೇಲೆ ಏನಂತಂದ್ರೆ ಸೈನ್ಸ್ ಲೆಸನ್ಸ್ ಕೂಡ ಲೈಕ್ ಅವು ಕೂಡ ಲೈಕ್ ಬೇಗ ಮಾಡ್ಬಿಟ್ಟು ಅವನ್ನ ಕೂಡ ಅಪ್ಲೋಡ್ ಮಾಡ್ತೀನಿ ಸೊ ನೀವೇನಂದ್ರೆ ಪ್ಲೇ ಲಿಸ್ಟ್ ಲೈಕ್ ಬೇಗ ನೋಡಿದ್ರೆ ಓಕೆ ಸೊ ನಿಮ್ಗೆ ಅದರಲ್ಲಿ ಸೈನ್ಸ್ ಲೆಸನ್ ಕೂಡ ಲೈಕ್ ಅವೈಲಬಲ್ ಆಗುತ್ತೆ ಇನ್ನು ಸ್ವಲ್ಪ ದಿನದಲ್ಲಿ ಓಕೆ ಸೈನ್ಸ್ ಲೆಸನ್ಸ್ ಅಂತೂ ಲೈಕ್ ನೀವು ಫುಲ್ ನೋಡ್ಲೇಬೇಕಾಗತ್ತೆ ಈಸಿ ಆಗಿದೆ ಪ್ಲಸ್ ನಾನು ಅಷ್ಟು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಡೆಫಿನೆಟ್ಲಿ ನಿಮ್ಗೆ ಎಕ್ಸಾಮ್ಸ್ ಎಲ್ಲ ಹೆಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ರಿ ಅದನ್ನ ರೆಫರ್ ಮಾಡ್ಬಿಟ್ಟು ಮ್ಯಾಥ್ಸ್ ಸೈನ್ಸ್ ಅಲ್ಲಿ ನಿಮಗೆ ಚೆನ್ನಾಗಿ ಸ್ಕೋರ್ ಬರಂಗೆ ನೋಡ್ಕೊಳ್ರಿ ಓಕೆನಾ